ಇಲ್ಲಿ ಒಂದು ನಾನು ಹೇಳ್ತಕ್ಕಂಥದ್ದು ಈಗಾಗಲೇ KRDBಯಿಂದ ಅಕ್ವಿಸಿಷನ್ನು ಸುಮಾರು 1.5 ಲಕ್ಷ ಎಕರೆಯಷ್ಟು ಅಕ್ವಿಸಿಷನ್ ಆಗಿದೆ. ಯಾಕೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಸ್ಮಾರ್ಟ್ ಸಿಟಿನೋ AI ಸಿಟಿನೋ ತಗೊಂಬರ್ತೀವಿ ಅಂದರೆ ಜನ ಬೇಡ ಅಂತಾರೆ. ಇಲ್ಲಿ ಸ್ಮಾರ್ಟ್ ಸಿಟಿ AI ಸಿಟಿ ಅಂತಕ್ಕಂಥದ್ದು ಏನು, ಅದು ಒಂದು ರೋಬೋಟಿಕ್ಕಾಗಿ ನಡೀತಕ್ಕಂಥ ಭವಿಷ್ಯದ ಒಂದು ಫ್ಯೂಚರಿಸ್ಟಿಕ್ ಒಂದು AI ಸಿಟಿ. ಅಲ್ಲಿ ನೀವು ಹೆಚ್ಚಾಗಿ ಜನಗಳನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕಾಗೋದಿಲ್ಲ. ಅದನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಾಡೋದ್ರಿಂದ ತಪ್ಪೇನಿದೆ, ತೊಂದರೆ ಏನಿದೆ? ಇಲ್ಲಿ ಒಂದು 4-6 ಜನಕ್ಕೆ ಕೆಲಸ ಕೊಡೋದ್ರಲ್ಲಿ ತಪ್ಪೇನಿದೆ? ಈಗ ಅಕ್ವಿಸಿಷನ್ ಆಗಿರ್ತಕ್ಕಂಥ ಲ್ಯಾಂಡ್ನ ಲಕ್ಷಾಂತರ ಎಕರೆ ಲ್ಯಾಂಡ್ನ ನೀವು ಬದಿಗಿಟ್ಟಿದ್ದೀರಿ. ಅಲ್ಲಿ ಪ್ರತಿನಿತ್ಯ ಇವತ್ತು ಅಲ್ಲೇನೋ ಒಂದು ಫಲವತ್ತಾದಂಥ ಒಂದು ಭೂಮಿ ಇದೆ, ಅದನ್ನು ಕಸ್ಕೊಳ್ತಕ್ಕಂಥ ವಶಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡೋದರ ಹಿಂದಿನ ಉದ್ದೇಶ ಏನಾಗಿದೆ? ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಆದರೆ ಒಂದು ಹೇಳ್ತೇನೆ, ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬರು ನನ್ನ ಜೊತೆ ಎಲ್ಲ ಅವತ್ತು ಹೆಜ್ಜೆ ಹಾಕಿದ್ದಾರೆ. ಇಡೀ ಜನತಾದಳ ಪಕ್ಷದ ರಾಜ್ಯಾದ್ಯಂತ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ಅವತ್ತು ಪಾದಯಾತ್ರೆಯಲ್ಲಿ ಬಂದಿದ್ದರು. ಅದು ಮೊದಲನೇ ದಿನದ ಪಾದಯಾತ್ರೆ. ಈಗ ಹೆಚ್ಚು ಕಮ್ಮಿ 500 ದಿನಕ್ಕೂ ಹೆಚ್ಚು ಕಾಲ ಬೀದಿಲಿ ಹೋರಾಟಗಾರರು, ರೈತ ಮಹಿಳೆಯರು, ಯುವಕರು, ಹಿರಿಯಕರು ಎಲ್ಲರೂ ವಯಸ್ಸು ನೋಡ್ದಿರ ಬೀದಿಲಿ ಕೂತಿದ್ದಾರೆ. ಇಲ್ಲಿವರೆಗೂ ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಬಂದು ಅವ್ರ ಕಷ್ಟ ಸುಖ ಕೇಳುವಂಥ ಕೆಲಸ ಆಗಿಲ್ಲ. ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ರೈತರ ಇಲ್ಲಿ ಕನ್ಸೆಂಟ್ ಇದ್ದರೆ ಇದನ್ನು ತಡೆಗಟ್ಟತಕ್ಕಂಥದ್ದಕ್ಕೆ ನಾವು ಹೋಗೋದಿಲ್ಲ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಆದರೆ ರೈತರು ಬೇಡ ಅಂತ ಹೇಳಿದಾಗ ಈ ಪ್ರಾಜೆಕ್ಟ್ ಡ್ರಾಪ್ ಮಾಡಿ ಅಂದಾಗ ಡ್ರಾಪ್ ಮಾಡಿ. ಇನ್ನು ಹೈಕಮಾಂಡ್ ಏನಾದರೂ ಟಾಸ್ಕ್ ಕೊಟ್ಟಿದೆಯಾ CM ಅವರಿಗೆ ಇಷ್ಟು? ಯಾಕಂದರೆ ಮಾಡಲೇಬೇಕು ನೋಡಿ. ಈಗ ನಾನು ಒಂದು 2-3 ಸಲ ಹೇಳಿದ್ದೀನಿ, ಬೆಂಗಳೂರಿನಲ್ಲಿ ಟನಲ್ ಪ್ರಾಜೆಕ್ಟು ಲಾಲ್ಬಾಗು, ಸುಮಾರು ಲಾಲ್ಬಾಗ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಇಡೀ ರಾಜ್ಯದ ಜನತೆಗೆ ಒಂದು ಪ್ರಸಿದ್ಧಿ ಸ್ಥಳ ಅದು. ಲಾಲ್ಬಾಗಲ್ಲಿ 6 ಎಕರೆ ಹೋಗುತ್ತೆ ಟನಲ್ ಪ್ರಾಜೆಕ್ಟ್ಗೆ. ಅಲ್ಲಿರ್ತಕ್ಕಂಥ ಪರಿಸರವಾದಿಗಳು, ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಅದನ್ನು ಬೇಡ ಅಂತ ವಿರೋಧಿಸ್ತಾರೆ. ಟನಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು? 30,000 ಕೋಟಿ. ಇಲ್ಲಿ ಇದ್ರ ಕಾಸ್ಟ್ ಎಷ್ಟು? 35,000 ಕೋಟಿ. ಅಲ್ಲೆಲ್ಲೋ ಕಸ ಎತ್ತೀನಿ ಅಂದ್ಬಿಟ್ಟು 30 ವರ್ಷದ ಲೀಸ್ ಕಾಸ್ಟ್ ಎಷ್ಟು? 30,000 ಕೋಟಿ. ಅಂದರೆ ಈ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ 30,000 ಕೋಟಿಗಿಂತ ಯಾವುದು ವಹಿವಾಟು ಕಾಣ್ತಾ ಇಲ್ಲ. ಇದು ಅವರೇ ಉತ್ತರ ಕೊಡಬೇಕು. ಓಕೆ, ಆಯ್ತು, ಥ್ಯಾಂಕ್ ಯು. ಇಲ್ಲಿ ಒಂದು ನಾನು ಹೇಳ್ತಕ್ಕಂಥದ್ದು ಈಗಾಗಲೇ KRDBಯಿಂದ ಅಕ್ವಿಸಿಷನ್ನು ಸುಮಾರು 1.5 ಲಕ್ಷ ಎಕರೆಯಷ್ಟು ಅಕ್ವಿಸಿಷನ್ ಆಗಿದೆ. ಯಾಕೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಸ್ಮಾರ್ಟ್ ಸಿಟಿನೋ AI ಸಿಟಿನೋ ತಗೊಂಬರ್ತೀವಿ ಅಂದರೆ ಜನ ಬೇಡ ಅಂತಾರೆ. ಇಲ್ಲಿ ಸ್ಮಾರ್ಟ್ ಸಿಟಿ AI ಸಿಟಿ ಅಂತಕ್ಕಂಥದ್ದು ಏನು, ಅದು ಒಂದು ರೋಬೋಟಿಕ್ಕಾಗಿ ನಡೀತಕ್ಕಂಥ ಭವಿಷ್ಯದ ಒಂದು ಫ್ಯೂಚರಿಸ್ಟಿಕ್ ಒಂದು AI ಸಿಟಿ. ಅಲ್ಲಿ ನೀವು ಹೆಚ್ಚಾಗಿ ಜನಗಳನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕಾಗೋದಿಲ್ಲ.